ಪ್ರಧಾನಿ ಮೋದಿ ರಾಜೀನಾಮೆ ಕೊಡ್ಲಿ. ಪ್ರಧಾನಿ ಮೋದಿ ಮನೆ ಮುಂದೆ ಕಾಂಗ್ರೆಸ್ ಪ್ರೊಟೆಸ್ಟ್ ನಡೀತಾ ಇದೆ. ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕೂಡ ಭಾಗಿಯಾಗಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ಪೊಲೀಸ್ ದೌರ್ಜನ್ಯಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ನಿಜ, ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ದೌರ್ಜನ್ಯ ಮಾಡಬಾರ್ದಿತ್ತು ಅನ್ನುವ ಹಲವರ ಅಭಿಪ್ರಾಯ ಇದೆ. ಕೇಂದ್ರ ಸರ್ಕಾರಕ್ಕೆ ಹೊಣೆಗಾರಿಕೆ ಅನ್ನೋದೇ ಇಲ್ವಾ? ದೇ ಡೋಂಟ್ ಹ್ಯಾವ್ ಅಕೌಂಟಬಿಲಿಟಿ. ಸಂಸತ್ ಅಧಿವೇಶನದಲ್ಲಿ ಈ ಬಗ್ಗೆ ಚರ್ಚೆ ಆಗೋದು ಬೇಕಿಲ್ವಾ? ದೇಶದ ಯುವ ಜನತೆಯ ಭವಿಷ್ಯವನ್ನ ಕೇಂದ್ರ ಸರ್ಕಾರ ಹಾಳು ಮಾಡ್ತಾ ಇದೆ. ಪ್ರಧಾನಿ ಮೋದಿ, ಗೃಹ ಮಂತ್ರಿ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಪ್ರಧಾನಿ ಮೋದಿ ಮನೆ ಮುಂದೆ ನಿಂತು ಗುಡುಗಿದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಸಂಧಾನಕ್ಕೆ ಸಚಿವ ಜಿತೇಂದ್ರ ಸಿಂಗ್ ಬಂದಿದ್ರು. ಆದರೆ ಜಿತೇಂದ್ರ ಸಿಂಗ್ ಮಾತಿಗೆ ಜಗ್ಗಿಲ್ಲ ರಾಹುಲ್ ಗಾಂಧಿ. ನೋಡಿ, ಎಲ್ಲ ಹೋರಾಟಗಾರರ ಜತೆಯಲ್ಲಿ ಕಾಂಗ್ರೆಸ್ನ ಪಾಳೆಯದಲ್ಲಿ ಕಂಡು ಬರ್ತಾ ಇರುವಂಥ ಹೋರಾಟ ಇದು. ನಿಜ, ಈಗ ಮುಂದೆ ಚುನಾವಣೆ ಬರ್ತಾ ಇದೆ. ಕಾಂಗ್ರೆಸ್ನ ವಾದ ಏನು? ಹಿಂದುತ್ವ, ಧರ್ಮ, ದೇಶ ಅಂತ ಹೇಳಿ ಆ ಹೆಸರಿನ ಅನ್ವಯ ಕೆಟ್ಟದಾಗಿ ರಾಜಕಾರಣವನ್ನು ಮಾಡಿ ಜನರ ಮನಸ್ಸನ್ನು ಸೂರೆಗೊಳ್ತಾ ಇದ್ದಾರೆ BJPಯವರು ಅನ್ನೋದು ಕಾಂಗ್ರೆಸ್ನ ಪ್ರಬಲವಾದ, ಮುಂಚೆಯಿಂದನೂ ಅದೇ ಬಂದಿರುವಂಥದ್ದು. ಸರಿ, ಎಸ್. ಈಗ ಧರ್ಮೇಂದ್ರ ಪ್ರಧಾನ್ ಅವರು, ಹೌದು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಅವರಾಗೆ ಕೊಡಬೇಕು ಅಥವಾ ಕೊಡದೆ ಹೋದಾಗ ಒಂದು ಸರ್ಕಾರವೇ ಅವ್ರ ರಾಜೀನಾಮೆಯನ್ನು ಪಡಿಬೋದಾಗಿತ್ತು ಅನ್ನೋದು ಕೂಡ ಒಂದು ದೊಡ್ಡ ಮಟ್ಟದ ವಾದ ಇದೆ. ಎಸ್, ಐ ಎಂಡಾರ್ಸ್ ಇಟ್. ಯಾಕಂತ ಹೇಳಿದ್ರೆ, ಹೌದ್ರಿ, ಇಷ್ಟೆಲ್ಲ ದೊಡ್ಡ ಅನಾಹುತಗಳಾದಾಗ ನಿಮ್ಗೆ ಕಿಂಚಿತ್ತು ನೈತಿಕತೆ, ಮಾನವೀಯತೆ ಅನ್ನೋದು ಇಲ್ವಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಇದೊಂದು ವಿಚಾರ. ಈಗ ಧರ್ಮೇಂದ್ರ ಪ್ರಧಾನ್ ಅವರು ಇಲ್ಲಿ ಯಾವ್ಯಾವ ಕಾರಣಗಳಿಗೆ ಇಲ್ಲಿ ಟಾರ್ಗೆಟ್ ಆಗ್ತಾ ಇದ್ದಾರೆ? ಟಾರ್ಗೆಟ್ ಅಂತ ಹೇಳೋದು ತಪ್ಪಾಗ್ಬೋದು. ಬಹುಶಃ ಅವ್ರು ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ, ಅದರ ಒಂದು ಲೀಕ್ ಹಿಸ್ಟ್ರಿ ಹೆಂಗಿದೆ ನೋಡ್ತಾ ಹೋಗೋಣ. ಪ್ರಶ್ನಾಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2018ರಲ್ಲಿ SSC ಪರೀಕ್ಷೆ ಪತ್ರಿಕೆ ಲೀಕ್ ಆಗುತ್ತೆ. ನೋಡಿ, 2018ರಲ್ಲಿ. 2019ರಲ್ಲಿ UGC ನೆಟ್ ಪರೀಕ್ಷೆ ಪತ್ರಿಕೆ ಲೀಕ್ ಆಗುತ್ತೆ, ಪ್ರಶ್ನೆ ಪತ್ರಿಕೆಗಳು. ಅಂದರೆ ಇವ್ರ ಟ್ರ್ಯಾಕ್ ರೆಕಾರ್ಡ್ ನೋಡಿದಾಗ ಹೆಂಗಿದೆ, ಅದ್ರ ರೂವಾರಿ ಇವರು, ಅದ್ರ ಪಿತಾಮಹ ಇವರು ಅಂತ ಅವ್ರಿಗೊಂದು ಹಣೆ ಪಟ್ಟಿ ಕೊಡ್ಬೋದು. 2020ರಲ್ಲಿ JEE ಪರೀಕ್ಷಾ ಪತ್ರಿಕೆ ಲೀಕ್ ಆಗುತ್ತೆ. 2021ರಲ್ಲಿ ಅಗ್ನಿಪಥ್ ಸೇನಾ ರ್ಯಾಲಿ ಪರೀಕ್ಷೆಯಲ್ಲಿ ಪತ್ರಿಕೆ ಲೀಕ್ ಆಗುತ್ತೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ. ನೆಕ್ಸ್ಟ್ 2023 UGC NET ಪರೀಕ್ಷೆ ಪತ್ರಿಕೆ ಲೀಕ್ ಆಗುತ್ತೆ. 1, 2 ಇನ್ನೂ ಇದೆ ರೀ. 24ರಲ್ಲಿ 25ರಲ್ಲಿ ಏನಾಯ್ತು ನೋಡ್ತಾ ಹೋಗೋಣ. 2024ರ ನೀಟ್ ಪ್ರಶ್ನೆ ಪತ್ರಿಕೆ ಕೂಡ ಲೀಕ್ ಆಗುತ್ತೆ. 2025ರಲ್ಲೂ ಕೂಡ ನೀಟ್ ಪರೀಕ್ಷೆ ಪತ್ರಿಕೆ ಲೀಕ್ ಆಗುತ್ತೆ. 2026ರಲ್ಲಿ ನಾವು ಫಲಿತಾಂಶವನ್ನು ನೋಡ್ತಾ ಇದ್ದೀವಿ, ಸುಸೈಡ್ಗಳ ಫಲಿತಾಂಶವನ್ನು ನೋಡ್ತಾ ಇದ್ದೀವಿ. ಇದಕ್ಕಿಂತ ದೊಡ್ಡ ದುರಂತ ಏನಾದರೂ ಇದೆಯೇನ್ರಿ? ಒಬ್ಬ ಪ್ರಾಣ ಕೈ ಚೆಲ್ತಾನೆ ಅಂತ ಹೇಳಿದರೆ ಅದಕ್ಕಿಂತ ದೊಡ್ಡ ದುರಂತ ನನ್ನ ಪ್ರಕಾರ ಯಾವುದೂ ಇಲ್ಲ. ಜೀವನೇ ಹೋಯಿತು ಅಂತ ಹೇಳಿದರೆ ಏನ್ರಿ ಕತೆ? ಹುಟ್ಟಿದಾಗ ಎಷ್ಟು ಸಂಭ್ರಮ ಪಡ್ತಾ ಇದ್ದೀವಿ ಅಂತ ಹೇಳಿದರೆ, ಏನೋ ಹುಟ್ಟಿದಾಗ ಗುಡ್ ನ್ಯೂಸ್ ಅಂತೀವಲ್ಲ, ಸತ್ತೋದ್ರೆ ಗುಡ್ ನ್ಯೂಸ್ ಅನ್ನೋಕ್ಕಾಗುತ್ತಾ? ದಟ್ ಇಸ್ ದ ಬ್ಯಾಡ್ ನ್ಯೂಸ್. ಹಿಂಗಿರುವಾಗ ನಿಮಗೆ ಕಿಂಚಿತ್ತು ಮಾನ, ಮರ್ಯಾದೆ, ನಾಚಿಕೆ ಯಾವುದೂ ಇಲ್ವಲ್ಲ. ಬರೀ ನಿಮ್ಮ ಪೋಸ್ಟಿಗೆ, ನಿಮ್ಮ ಅಧಿಕಾರಕ್ಕೆ, ದುರಹಂಕಾರಕ್ಕೆ ಅದಕ್ಕೆ ಅಂಟ್ಕೊಂಡು ನೀವು ಅಧಿಕಾರವನ್ನು ಮಾಡಬೇಕಾಗಿದೆ. ಯಾವ ಪುರುಷಾರ್ಥಕ್ಕೆ ನಡೆಸ್ತೀರಿ ಅನ್ನೋದು ಇದ್ರ ವಾದ. ಆ ತಂದೆ ತಾಯಿಗಳ ನೋವು ಅದನ್ನು ಹೇಳೋಕ್ಕಾಗತ್ತಾ? ಅದನ್ನು ಊಹೆ ಮಾಡ್ಕೊಳಕ್ಕಾಗತ್ತಾ? ನಮಗೆ ಇಷ್ಟು ರಕ್ತ ಕೊತ ಅಂತ ಕುದಿಯತ್ತೆ, ಇನ್ನು ಆ ಜೀವಗಳನ್ನು ಕಳ್ಕೊಂಡಂಥ ಪೇರೆಂಟ್ಸಿಗೆ ಹೆಂಗ್ರಿ ಆಗಿರಬಾರ್ದು ಅಲ್ವಾ? ಇನ್ನುಳಿದಂಥ ವಿದ್ಯಾರ್ಥಿಗಳಿಗೆ ಯಾಕಪ್ಪ ಎಜುಕೇಷನ್ ಬೇಕು ಅಂತ ಅನ್ಸಲ್ಲ? ಆರ್ ಯು ನಾಟ್ ಡಿಮೋಟಿವೇಟಿಂಗ್? ಎಜುಕೇಷನ್ ಇಲ್ಲದೆ ಹೋದರೂ ಕೂಡ ಹೆಂಗೆ ಬೇಕಂಗೆ ನಡೆಯುತ್ತೆ ಅಂತ ಹೇಳಿ ಹಲವು ರಾಜಕಾರಣಿಗಳನ್ನು ನೋಡಿ ಕಲಿಯುವಾಗ ನಮಗೆ ನಿಮ್ಮ ಮೇಲೆ ದ್ವೇಷ ಇಲ್ಲ. ಆದರೆ ಚೆನ್ನಾಗಿ ಮಾಡಿ, ಅಧಿಕಾರ ಇದ್ದಾಗ. ಒಂದಿಷ್ಟು ಹೃದಯವಂತಿಕೆ ಇಲ್ಲ, ಮಾನವೀಯತೆ ಇಲ್ಲದೆ ಇರುವಂಥವ್ರು ಏನಕ್ಕೆ ರಾಜಕಾರಣ ಮಾಡ್ತೀರಾ ಅನ್ನೋದಷ್ಟೇ ಪ್ರಶ್ನೆ.